ಇನ್ನು ಬೆಂಗಳೂರಿನಲ್ಲಿ ನಿಲ್ಲದ ಕುಡಿಯುವ ನೀರಿನ ಸಮಸ್ಯೆ. ರಾಮಗೊಂಡನಹಳ್ಳಿಯಲ್ಲಿ ಜಲಕ್ಷಾಮವೇ ಉಂಟಾಗಿದೆ. ಬೆಂಗಳೂರಿನಾದ್ಯಂತ ಈಗಾಗಲೇ ನಾವು ಗಮನಿಸ್ತಾ ಇದ್ದಂತೆ ನೀರಿನ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಜನರ ಸಂಕಷ್ಟವನ್ನ TV9 ಅಭಿಯಾನದಲ್ಲಿ ನಾವು ತೋರಿಸ್ತಾನೆ ಬರ್ತಿದ್ದೀವಿ. ಜಲ ಸಂಕಷ್ಟದ ದೃಶ್ಯಾವಳಿಗಳು ವಾರಕ್ಕೊಮ್ಮೆ ಬರ್ತಾ ಇದೆ. ಅಲ್ಲಿಯ ಸಂದರ್ಭದಲ್ಲಿ ನೀರು ಜೀವ ಜಲಕ್ಕಾಗಿ ಜನರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಕೇವಲ ವಾರಕ್ಕೆ ಒಮ್ಮೆ ಮಾತ್ರ ನೀರು ಬರ್ತಾ ಇದೆ. ಜಲಾಘಾತದ ನಡುವೆ ಏರಿಯಾದಲ್ಲಿ ಟ್ಯಾಂಕರ್ ಮಾಫಿಯಾ ಕೂಡ ತಲೆ ಎತ್ತಿದೆ. ರಸ್ತೆ ಬದಿಯ ಬೋರ್ವೆಲ್ ಅನ್ನ ಕೊರೆಸಿ ವಾಟರ್ ದಂಧೆಯನ್ನ ನಡೆಸ್ತಾ ಇದ್ದಾರೆ. ದುಬಾರಿ ಬೆಲೆಗೆ ನಿತ್ಯ ನೂರಾರು ಟ್ಯಾಂಕರ್ ನೀರು ಮಾರಾಟ ಮಾಡ್ತಾ ಇದ್ದಾರೆ. ಟ್ಯಾಂಕರ್ ಮಾಫಿಯಾ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಅಲ್ಲಿ ಕಣ್ಮುಚ್ಚಿ ಕುಳಿತಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ನೀರಿಲ್ಲ ಶೀರ್ಷಿಕೆಯಡಿ ಬೆಂಗಳೂರಿನಾದ್ಯಂತ ಎಷ್ಟೆಲ್ಲ ಸಮಸ್ಯೆಗಳು ತಂದೊಡ್ತಾ ಇದೆ ಅಂತ ನಾವು ನೋಡ್ತಾನೆ ಇದೀವಿ. ಜೊತೆಗೆ ಪ್ರತಿನಿತ್ಯವೂ ಕೂಡ ವರದಿ ಆಗ್ತಾನೆ. ಅಂದ್ರೆ ರಾಮಗೊಂಡನಹಳ್ಳಿಯಲ್ಲಿ ಯಾವ ರೀತಿ ಜಲಕ್ಷಾಮ ಉಂಟಾಗಿದೆ, ಅಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಯಾವ ತರ ಇದೆ, ಜೊತೆಗೆ ಏರಿಯಾದಲ್ಲಿ ವಾಟರ್ ಮಾಫಿಯಾ ಕೂಡ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾವ ರೀತಿ ನಡೀತಾ ಇದೆ? ಈಗಾಗಲೇ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ TV9 ಕೂಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ. ನೀರಿಲ್ಲ ಅನ್ನೋ ಶೀರ್ಷಿಕೆಯಡಿಯಲ್ಲಿ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ನೀರಿನ ಸಮಸ್ಯೆಯ ಬಗ್ಗೆ TV9 ವರದಿಯನ್ನ ಮಾಡ್ತಿರುವಂತದ್ದು. ಅದೇ ರೀತಿಯಲ್ಲಿ ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರಾಮಗೊಂಡನಹಳ್ಳಿ ಏನಿದೆ, ಈ ಒಂದು ರಾಮಗೊಂಡನಹಳ್ಳಿಯಲ್ಲಿ ಈಗಾಗಲೇ ಇಲ್ಲಿನ ಜನರಿಗೆ ನೀರಿನ ಸಂಕಷ್ಟ ಎದುರಾಗಿರುವಂತದ್ದು. ಇನ್ನು ಈ ನೀರಿನ ಸಂಕಷ್ಟದ ಜೊತೆಗೆ ಇಲ್ಲಿ ನಡೀತಾ ಇರ್ತಕ್ಕಂಥ ಟ್ಯಾಂಕರ್ ಮಾಫಿಯಾ ಕೂಡ ಆ ಜನರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಸದ್ಯ ಈ ಊರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ BBMP ವ್ಯಾಪ್ತಿಗೆ ಬಂದರೂ ಕೂಡ ಸಾಕಷ್ಟು ವರ್ಷಗಳೇ ಕಳೆದ್ರು ಕಾವೇರಿ ನೀರಿನ ಕನೆಕ್ಷನ್ ಕೂಡ ಸಿಕ್ಕಿಲ್ಲ. ಇದು ಒಂದ್ ಕಡೆ ಸಂಕಷ್ಟವನ್ನ ತಂದಿಟ್ರೆ, ಮತ್ತೊಂದ್ ಕಡೆಯಲ್ಲಿ ಊರಿನಲ್ಲಿ ಇರ್ತಕ್ಕಂಥ ನೀರೆಲ್ಲ ಕೂಡ ಬೇರೆಯವರ ಪಾಲಾಗ್ತಾ ಇದೆ. ಅಂದ್ರೆ ಟ್ಯಾಂಕರ್ ಮಾಫಿಯಾಗೆ ಸಿಕ್ಕಿ ಬೇರೆಯವರ ಪಾಲಾಗ್ತಾ ಇರುವಂತದ್ದು ಈ ಒಂದು ಜನರಿಗೆ ಸಂಕಷ್ಟ ತಂದಿಟ್ಟಿದೆ. ನಮ್ಮ ಜೊತೆ ಒಂದಷ್ಟು ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನಿಮ್ಮ ಊರಲ್ಲಿ ನೀರಿಗೆ ಎಷ್ಟು ಸಮಸ್ಯೆ ಇದೆ ಮತ್ತೆ ಅಧಿಕಾರಿಗಳು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂತ? ನಮ್ಮೂರಲ್ಲಿ ಈಗಾಗಲೇ ತುಂಬ ದಿನದಿಂದ ನೀರಿನ ಸಮಸ್ಯೆ ಇದೆ. ನಾನು ಇದ್ರ ಬಗ್ಗೆ ತುಂಬ ಸರಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆದರೆ ಅವರು ಈಗ ಒಂದು ತಿಂಗಳು 2 ತಿಂಗಳು ಪೈಪ್ಲೈನ್ ಸರಿ ಇಲ್ಲ ಅಥವಾ ಬೋರ್ ರಿಪೇರಿ, ಇದನ್ನು ಪ್ರತಿ ಸಾರಿ ನಾವು ಇನ್ಫಾರ್ಮೇಷನ್ ಅವ್ರು ಕೊಡ್ತಾನೆ ಬರ್ತಿದ್ದೀವಿ. ಅವರು ಈಗ ಮಾಡ್ತೀವಿ 1 ದಿನ 2 ದಿನ ಅಂತ ಹೇಳಿ ಈಗಾಗಲೇ ವರ್ಷಗಳೇ ತಳ್ಕೊಂಡು ಬಂದುಬಿಟ್ರು. ಅವ್ರಿಗೆ ಎಷ್ಟು ಸರಿ ಹೇಳಿದ್ರು ಅದು ನೀರಿನ ಸಮಸ್ಯೆ ನಮ್ಗೆ ಹೋಗ್ತಾನೆ ಇಲ್ಲ. ನಾವು ಪ್ರತಿ ಸಾರಿ ಈ ಥರ ಪ್ರತಿಭಟನೆಗಳು ಮಾಡೋದು, ಗಲಾಟೆಗಳು ಮಾಡೋದು ಈ ಥರ ನಡೀತಾನೆ ಇದೆ. ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಬಂದು ನಾವು ಕೇಳಿದಾಗ ಮೀಡಿಯಾ ಮುಂದೆ ಬಂದು ನಿಂತಾಗ ಮಾತ್ರ 1-2 ದಿನ 3 ದಿನ ರಾಮಗೊಂಡಳ್ಳಿ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಈ ಊರಿನ ಹೆಸರು ಎಲ್ಲರಿಗೂ ಮರ್ತೋಗಿದೆ ಅನ್ನಿಸ್ತಾ ಇದೆ. ನಮಗೆ BBMP ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಕಾವೇರಿ ನೀರಾದರೂ ಕೊಡಿ ನಮಗೆ. ಯಾಕೆ ನಾವೆಲ್ಲ ಮನುಷ್ಯರಲ್ವಾ? ನಾವೆಲ್ಲ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇಲ್ವಾ? ನಮ್ಮ ಅವಶ್ಯಕತೆ ಯಾರಿಗೂ ಇಲ್ವೇ ಇಲ್ವಾ? ಈ ರಾಮಗೊಂಡಳ್ಳಿ ಅವಶ್ಯಕತೆ ಯಾರಿಗೂ ಇಲ್ವಾ? ಈ ಕಡೆ ಭಾಗದಲ್ಲಿ ಸುಮಾರು ನೀರಿನ ಸಮಸ್ಯೆ ಇದೆ ಅಂತ ಎಷ್ಟು ಸರಿ ನಾವು ಹೇಳ್ತಾ ಇದೀವಿ. ದಯವಿಟ್ಟು ನಾವು ಕೇಳೋದು ಒಂದು BBMP ನೀರಾದ್ರೂ ಕೊಡಿ, ಇಲ್ಲ ಕಾವೇರಿ ನೀರಾದ್ರೂ ಕೊಡಿ. ನಮ್ಗೆ ಇದೇ ಬೇಕಾಗಿರೋದು. ಅಮ್ಮ, ಈಗ ಟ್ಯಾಂಕರ್ ನೀರ್ದು ಕೂಡ ಸಮಸ್ಯೆ ಆಗ್ತಾ ಇದೆ, ಬೋರ್ವೆಲ್ಗಳೆಲ್ಲ ಬತ್ತೋಗಿದೆ. ನೀವು ಪ್ರತಿನಿತ್ಯ ನೀರಿಗಾಗಿ ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ? ಸಮಸ್ಯೆ ಅಂದ್ರೆ ಇವಾಗ ನಮ್ಮ ಹುಡುಗಿ ಹೇಳ್ದಂಗೆ ಸರ್, ಈ ತರನೇ ಸಮಸ್ಯೆ ಇರುತ್ತೆ. ಮತ್ತೆ ಟ್ಯಾಂಕಿ ನೀರು ಬಿಡ್ತಾ ಇಲ್ಲ. ನಮಗೂ ಲೋಡ್ ಓಡಿಸ್ಕೊಬರೋ ಆ ನೀರು ಕೊಡ್ತಾ ಇದ್ರೆ ಆ ನೀರು ಕೊಡ್ತಾ ಇಲ್ಲ. ಏನಂದ್ರೆ ನಮ್ಗೆ ನೀರು ಎಲ್ಪೇ ಇಲ್ಲ ಸರ್. ನಮ್ಗೆ ನೀರು ಬೇಕು, ಇಲ್ಲ ಕಾವೇರಿ ನೀರಾಗ್ಲಿ ಇಲ್ಲ ಕಾರ್ಪೊರೇಷನ್, ಎರಡರಲ್ಲಿ ಯಾವ್ದನ್ನ ಒಂದು ಮಾಡಿದ್ರೆ ಸಾಕು ಸರ್. ನಮ್ಗೆ ಅಷ್ಟೇನೆ ಸರ್, ಯಾವುದಿಲ್ಲ ಸರ್. ನಮ್ಗೆ ನೀರು ಓಡಿಸ್ಕೊಳೋದೇ ಆಗೋಗ್ಬಿಟ್ಟಿದೆ. ನಮ್ಮ ಲೈಫು 1000 ರೂಪಾಯಿ ಸರ್ ಲೋಡು. ನಾವು ಬರೋ ಬಾಡಿಗೆಗಳು ಬಿಟ್ಟು ನಾವು ತಿನ್ನೋದು ಊಟಕ್ಕೆ ನಮ್ಮ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆಲ್ಲ ನೋಡ್ಬೇಕಂದ್ರೆ ನಮ್ಗೆ ಊಟ ತಿನ್ನೋಕೆ ಆಗಲ್ವೇನೋ ಟೈಮ್ ಬಂದ್ರೆ ಅಂತ ಆ ಥರ ಇದೆ ಸರ್. ಆ ಥರ ಇದಿಷ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಾ ಇರುವಂತ ಮಾತು. ಒಂದ್ ಕಡೆ ನೀರಿನ ಸಮಸ್ಯೆ ತಾಂಡವಾಡ್ತಾ ಇದ್ರೆ, ಮತ್ತೊಂದ್ ಕಡೆಯಲ್ಲಿ ಟ್ಯಾಂಕರ್ ಮಾಫಿಯಾದಿಂದ ಕೂಡ ಇಲ್ಲಿಯ ಜನರು ಹೈರಾಣಾಗ್ಬಿಟ್ಟಿದ್ದಾರೆ. ಸದ್ಯ ಸಂಬಂಧಪಟ್ಟವರು ಇನ್ನಾದ್ರೂ ಕಣ್ಣನ್ನು ತೆರೆದು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಧನ್ಯವಾದ ಶಾಂತಮೂರ್ತಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.